ನೋಡಿ ಹಳ್ಳಿ ಮೂಳೆ. ನೋಡಿ ಫುಲ್ ಖಾಲಿ. ಮಾಂಜಿ ಫಿಶ್ ಫ್ರೈ ಇದೆ, ಮಟನ್ ಸುಕ್ಕ ಇಲ್ಲಿದೆ, ಮಟನ್ ಕಾಲ್ ಸೂಪ್ ಇದೆ, ಇದು ನಮ್ಮದು ಸ್ಪೆಷಲ್ ಬಾಯ್ಲ್ಡ್ ರೈಸ್, ಇದು ಪಕ್ಕದ ಮನೆಯವ್ರು ಕೊಟ್ಟಿರುವ ಸೋಯಾಬೀನ್ ಪಲಾವ್, ಅದ್ರ ಜೊತೆ ಮಜ್ಜಿಗೆ, ಶುಂಠಿ ಕಾಯಿ ಮೆಣಸು ಮಜ್ಜಿಗೆ. ಇದು ಗೊತ್ತಲ್ಲ ಇಷ್ಟಿಷ್ಟಿದೆ ಅಂತ ನೀವೇನು ನೋಡಿ ಕಣ್ಣು ಹಾಕಬೇಡಿ. ನಾವು ಒಂದೆರಡು ಪೀಸ್ ತಿನ್ನೋದಿಲ್ಲ, ತಿಂದರೆ ಹೀಗೆ ತಿನ್ನೋದು. ಇನ್ನೇನಿದ್ರು ಸ್ಟಾರ್ಟ್ ಮಾಡೋಣ ಬ್ಯಾಟಿಂಗ್. ಟೇಸ್ಟಿಂಗ್ ಟೈಮ್ನಲ್ಲಿ ಮೊದಲು ನಾವು ಲಿಂಬೆ ಹಣ್ಣನ್ನು ಹಾಕಿ ಎರಡು ಕಡೆಗೆ ಹಾಕ್ಬೇಕು ಆ್ಯಕ್ಚುಲಿ. ಫಸ್ಟ್ ನಡು ಭಾಗವನ್ನು ತಿನ್ನೋಣ. ಆಬ್ವಿಯಸ್ಲಿ ಚೆನ್ನಾಗಿದೆ, ಯಾಕಂದರೆ ಮಸಾಲೆ ಅಂಗಡಿಯಿಂದಲೇ ತಂದಿರೋದು, ಮನೇಲಿ ಮಾಡಿರೋದಲ್ಲ. ಯಾವಾಗ ಮನೇಲಿ ಮಾಡಿರೋ ವೀಡಿಯೋ ಹಾಕಿರ್ತೀನಲ್ಲ, ಅದಕ್ಕಿಂತ ಏನು ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ, ಒಳ್ಳೆ ಮಜಾ. ಇವತ್ತು ನಾರ್ಮಲ್ ತಿನ್ನೋದನ್ನು ವೀಡಿಯೋ ಮಾಡೋದಕ್ಕಿಂತ ಫುಲ್ ತಿಂದು ಮುಗಿಯೋವರೆಗೂ ವೀಡಿಯೋ ಕಂಟಿನ್ಯೂ ಮಾಡೋಣ. ಅದು ಯಾರ್ಯಾರೋ ತಮಿಳವರೆಲ್ಲ ಮಾಡ್ತಾರಲ್ಲ, ನಾವು ಮಾಡೋಣ, ನಮ್ಗೆ ಯಾಕೆ ಮಾಡೋಣ. ನಾವು ಮಾಡೋಣ ಅಂದರೆ ಮಟನ್ ಆ ಕಡೆ ಇಟ್ಟಿದ್ದೀನಿ, ಒಂದು ನಿಮಿಷ. ಅನಿಸುತ್ತೆ ನಾವು ಅವ್ರ ಥರನೇ ತಿನ್ನೋಣ. ಅದು ಇದು ಹಾಕ್ಕೊಂಡು ಚಾಲೆಂಜ್ ಎಲ್ಲ ಮಾಡ್ತಾರಲ್ಲ ಹಿಂಗೆ. ಮಜ್ಜಿಗೆ ಆಮೇಲೆ ತಿನ್ಸು. ಈ ಥರ ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ, ಈ ಥರ ತಿನ್ನೋದು, ಈ ಥರ ತಿನ್ನೋದೇ ಫಾಸ್ಟಾಗಿ ಬರ್ತಾ ಇದೆ. ನೋಡಿ ಹಳ್ಳಿ ಮೂಳೆ. ನೋಡಿ ಫುಲ್ ಖಾಲಿ.
ಈ ವಿಡಿಯೋ ನೋಡಿ ಕೆಲವರು ಕಮೆಂಟ್ ಹಾಕ್ತಾರೆ, ನಾವು ಈ ನೀನು ಮೂಳೆ ಕೂಡ ಬಿಡೋಲ್ಲ ಅಂತ. ನನಗೆ ಇಲ್ಲಿ ವಿಡಿಯೋ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಅದೊಂದು ಜೊತೆ ಕೂತ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ನಾವು ಚಿಂತು ಆದಷ್ಟು. ಮಟನ್ ಖಾಲಿ ಆಗಿದೆ, ಹಾಗಾಗಿ ಸ್ವಲ್ಪ ಬಾಯ್ಲ್ ರೈಸ್ ಮಾಡ್ತಾರೆ. ಇನ್ನೂ ಇದಿದೆ, ಇದು ಮುಗಿಸ್ಬೇಕು ಇವಾಗ. ಮುಗಿಸೋಣ. ಇದು ನಮ್ಮ ಊಟದ ಕೊನೆಯ ಫೈನಲ್ ರಿಸಲ್ಟ್ ನೋಡಿ. ಒಂಚೂರು ಉಳಿದಿಲ್ಲ. ಅನ್ನ, ಮಟನ್, ಮೀನು ಎಲ್ಲ ಖಾಲಿಯಾಗಿದೆ. ಕೊನೆಗೆ ಉಳಿದ ಫಲಿತಾಂಶ ಇಲ್ಲಿದೆ. ಏನೆಲ್ಲ ಬೋನ್ಸ್ ಇತ್ತು ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಇದನ್ನು ನಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗುತ್ತದೆ. ಯಾರಿಗಾದರೂ ಬೇಕಿದ್ದರೆ ತಿಳಿಸಿ. ಥ್ಯಾಂಕ್ ಯು. ಊಟ ಮಾಡಿ ಸುಸ್ತಾಗಾಯಿತು, ಇನ್ನು ರೆಸ್ಟ್ ಮಾಡೋ ಟೈಮ್. ಎಲ್ಲರೂ ವೀಡಿಯೋ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ಕಾಶಿ ಮತ್ತು ಕುಂಭಮೇಳದ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋಸ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.